30 ದಿನಗಳ ನಂತರ ಮೆಕ್ಕೆಜೋಳ ಮತ್ತು ಜೋಳದಲ್ಲಿ ನಾಶ ಮಾಡುವ ಹುಳಗಳು ಕತ್ರಿ ಹುಳ, ಗದ್ದೆ ಹುಳ ಮತ್ತು ಕಾಂಡ ಕೊರೆಯುವ ಹುಳಗಳು. ಈ ಹುಳಗಳಿಗೆ ತಾಯಿ ಹುಳ, ರೆಕ್ಕೆ ಹುಳ. ಈ ಹುಳ ತನ್ನ ಮೊಟ್ಟೆಯನ್ನು ಸುರಕ್ಷಿತವಾಗಿ ಇಡಲು ಮೊಟ್ಟೆಗಳನ್ನು ಸಸ್ಯದ ಮಧ್ಯದಲ್ಲಿರುವ ಸುಳಿಯಲ್ಲಿ ಇಡುತ್ತವೆ. ಈ ಮೊಟ್ಟೆಗಳು ಮರಿಯಾಗಿ ಕಾಂಡವನ್ನು ತಿನ್ನುತ್ತವೆ. ಅದು ರೈತರಿಗೆ ಬೇಗನೆ ಗೊತ್ತಾಗುವುದೇ ಇಲ್ಲ. ಈ 3 ಹುಳುಗಳನ್ನು ಕಂಟ್ರೋಲ್ ಮಾಡಲು ರೈತರು ಔಷಧಿಯನ್ನು ಎಲೆಗಳಿಗೆ ಮಾತ್ರ ಸಿಂಪರಣೆ ಮಾಡದೆ ಸುಳಿಯಲ್ಲಿ ಬೀಳುವ ಹಾಗೆ ಸಿಂಪರಣೆ ಮಾಡಬೇಕು. ಮತ್ತು ಸಿಂಪರಣೆ ಮಾಡುವಾಗ ರೈತರು ಔಷಧಿಯ ಜೊತೆಗೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿಕೊಂಡು ಸ್ಪ್ರೇ ಮಾಡುವುದರಿಂದ ಒಳ್ಳೆಯ ರಿಸಲ್ಟನ್ನು ಪಡೆಯಬಹುದು. ಈ ಹುಳುಗಳ ಹತೋಟಿಗೆ ಔಷಧಿಗಳ ಬಗ್ಗೆ ತಿಳಿದುಕೊಳ್ಳಲು ಒಮ್ಮೆ ಭೇಟಿ ಕೊಡಿ. ಚೈತನ್ಯ ಕೃಷಿ ಸೇವಾ ಕೇಂದ್ರ, ಕಲ್ಮಠ್ ಕಾಂಪ್ಲೆಕ್ಸ್, ಗುತ್ತಲ್. ಇನ್ನೂ ಹೆಚ್ಚಿನ ಬೆಳೆಗಳ ಮಾಹಿತಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಬೆಳೆಯಾಗಿರಲಿ ಅದರ ಮಾಹಿತಿ ತಿಳಿದುಕೊಳ್ಳಲು ಚೈತನ್ಯ ಕೃಷಿ ಸೇವಾ ಕೇಂದ್ರ, ಗುತ್ತಲಕ್ಕೆ ಭೇಟಿ ಕೊಟ್ಟು ಮಾಲಕರಾದ ಸೋಮಶೇಖರ್ ಎನ್ ಹಡಗಲಿ, ಕೃಷಿ ಪದವೀಧರರು, ಇವರನ್ನು ಭೇಟಿ ಮಾಡಿ ನಿಮ್ಮ ಬೆಳೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಜೈ ಜವಾನ್, ಜೈ ಕಿಸಾನ್.